ಈ ಮಾಹಿತಿ ಹಕ್ಕು ಅಧಿನಿಯಮ ಇಡೀ ದೇಶದಲ್ಲೇ 2005ರಲ್ಲಿ ಪ್ರಥಮವಾಗಿ ಜಾರಿಯಾಗಿದ್ದು ಕರ್ನಾಟಕ ರಾಜ್ಯದಲ್ಲಿ. ಇಲ್ಲಿಂದ ಆರಂಭ ಆದಂಥ ಈ ಮಾಹಿತಿ ಹಕ್ಕು ಇಡೀ ದೇಶನ ವ್ಯಾಪಿಸಿ ಬಹುಶಃ ಇವತ್ತು ಬಹಳಷ್ಟು ಸದೃಢವಾಗಿ ಬೆಳೆದು ಇವತ್ತು ನಮಗೆ ಮಾಹಿತಿಯನ್ನು ಪಡಿತಕ್ಕಂಥ ಒಂದು ಸುವರ್ಣಾವಕಾಶ ಈ ದೇಶದ ಎಲ್ಲ ಪ್ರಜೆಗಳಿಗೂ ಇದೆ. ಭಾರತದ ಪ್ರಜೆಗಳು ಏನಪ್ಪ ಅಂದರೆ, ನನಗೆ ಭಾಳ ಜನ ಹೇಳ್ತಾರೆ ನಾವೆಲ್ಲ ಇನ್ಫಾರ್ಮೇಷನ್ ಆ್ಯಕ್ಟಿವಿಸ್ಟ್ಗಳು ಅಂತ. ನನ್ನ ಪ್ರಕಾರ ಈ ದೇಶದ ಎಲ್ಲ ಪ್ರಜೆಗಳು ಕೂಡ ಇನ್ಫಾರ್ಮೇಷನ್ ಆ್ಯಕ್ಟಿವಿಸ್ಟ್ಗಳೇ. ಎಲ್ರಿಗೂ ನಮಗೆ ಮಾಹಿತಿ ಪಡಿತಕ್ಕಂಥ ಹಕ್ಕಿದೆ. ವಿಶೇಷವಾಗಿ ಇವತ್ತು ಭಾಳ ಸಂತೋಷದ ವಿಷಯ ಅಂದರೆ, ನಮ್ಮ ಅಧಿಕಾರಿಗಳ ಜೊತೆಗೆ ನಮ್ಮೆಲ್ಲ ವಿದ್ಯಾರ್ಥಿ ಮಿತ್ರರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ. ಇಷ್ಟು ಜನ ನಿಮಗೆ ಇನ್ಫಾರ್ಮೇಷನ್ ಕಮಿಷನರ್ಸ್ ಒಂದೇ ವೇದಿಕೆಯಲ್ಲಿ ಸಿಗೋದು ಭಾಳ ಪುಣ್ಯ. ನಿಮಗೆ ಎಷ್ಟು ವಿಷಯ ನಿಮ್ಮ ಗಮನಕ್ಕೆ ತಂದಿದ್ದಾರೆ. ನಿಜಕ್ಕೂ ಕೂಡ ಎಲ್ಲ ವಿಷಯಗಳನ್ನು ನೀವು ತಿಳ್ಕೊಂಡ್ರೆ ಬಹುಶಃ ಮುಂದೆ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ವಿಶೇಷವಾಗಿ ಮಾಹಿತಿ ಈಸ್ ಮನಿ, ಇನ್ಫಾರ್ಮೇಷನ್ ಈಸ್ ಮನಿ ಟುಡೇ. ವಿಶೇಷವಾಗಿ ಇವತ್ತು ಯಾವುದೇ ಒಂದು ಮಾಹಿತಿಯನ್ನು ಪಡಿತಕ್ಕಂಥ ಸಂದರ್ಭದಲ್ಲಿ ನಾವು ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು, ಹೇಗೆ ಮಾಹಿತಿಯನ್ನು ಪಡಿಬೇಕು, ಭಾಳ ಜನ ನಾನು ನೋಡಿದ್ದೀನಿ. ಯಾಕೆ ನಾವು ಈ ಸಂವಾದದಂಥ ಅನೇಕ ಕಾರ್ಯಕ್ರಮಗಳನ್ನು ಅದು ವಿಶ್ವವಿದ್ಯಾಲಯದ ಅಡಿಯಲ್ಲಿ ಆಯೋಜನೆ ಮಾಡ್ತೀವಿ ಅಂತ ಹೇಳಿದ್ರೆ, ಯಾವುದೇ ಒಂದು ವಿಶ್ವವಿದ್ಯಾಲಯ ಜನ ಸಮುದಾಯಕ್ಕೆ ತುಂಬ ಹತ್ತಿರ ಇರಬೇಕಾದ್ದು. ಸುಮ್ಮನೆ ನಾವು ವಿಶ್ವವಿದ್ಯಾಲಯದ ಕಾನ್ಸ್ಟಿಟ್ಯೂಂಟ್ ಆಫೀಸರ್ಸು ಏರ್ ಕಂಡೀಷನ್ ರೂಮಲ್ಲಿ ಕುತ್ಕೊಂಡ್ಬಿಟ್ಟು ವಂಶೋದಯ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಕೇರ್ ಲಭ್ಯವಿದೆ. ಆಘಾತ, ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ, ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ, ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 ಅಥವಾ 9141066685. ವಿಶ್ವವಿದ್ಯಾಲಯ ನಡೆಸ್ತೀವಿ ಅಂದ್ರೆ ನಡೆಯೋದಿಲ್ಲ. ಯಾವ ವಿಶ್ವವಿದ್ಯಾಲಯ ಜನ ಸಮುದಾಯಕ್ಕೆ ತುಂಬ ಹತ್ತಿರ ಇರ್ತದೆ, ಜನಗಳ ಜೊತೆಗೆ ಸ್ಪಂದಿಸುತ್ತೆ, ಜನಗಳ ಕಷ್ಟ ಸುಖಗಳಿಗೆ ನಾವು ಸ್ಪಂದಿಸ್ತೀವಿ, ಆ ವಿಶ್ವವಿದ್ಯಾಲಯ ಭಾಳ ಬಲಿಷ್ಠವಾಗಿ ಬೆಳೀತದೆ ಎನ್ನುವಂಥದ್ದು ನನ್ನ ನಂಬಿಕೆ. ನಾನು ಕೂಡ 3 ವರ್ಷಗಳ ಕಾಲ ಕೊಪ್ಪಳ ವಿಶ್ವವಿದ್ಯಾಲಯದ ಕುಲಪತಿ ಆಗಿದ್ದವನು. ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಬಂದವನು ನಾನು. ಅವಿಭಜಿತ ಬೆಂಗಳೂರು ವಿಶ್ವವಿದ್ಯಾಲಯದ ಕಡೆಯ ಕುಲಸಚಿವ ನಾನು. ಹೆಂಗಿತ್ತು ಬೆಂಗಳೂರು ವಿಶ್ವವಿದ್ಯಾಲಯ? ಇಡೀ ಏಷ್ಯಾದಲ್ಲೇ 600ಕ್ಕೂ ಹೆಚ್ಚು ಕಾಲೇಜ್ ಇದ್ದಂತಹ, 6 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದಂತಹ, ಇಡೀ ಏಷ್ಯಾ ಖಂಡದಲ್ಲೇ ಪ್ರಥಮ ಸ್ಥಾನದಲ್ಲಿದ್ದಂತಹ ಬೆಂಗಳೂರು ವಿಶ್ವವಿದ್ಯಾಲಯ 3 ಭಾಗ ಆಯಿತು 2017ರಲ್ಲಿ. ಅದರ ಭಾಗವಾಗಿ ಬಂದಂತಹ ಈ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ವಿಶೇಷವಾಗಿ ಇವತ್ತು ನಮ್ದೇನು ಕೋಲಾರ ಜಿಲ್ಲೆ ಇದೆ, ಚಿಕ್ಕಬಳ್ಳಾಪುರ ಜಿಲ್ಲೆ ಇದೆ, ಬೆಂಗಳೂರು ಗ್ರಾಮಾಂತರ ನಗರ, ಇವತ್ತೇನಾದರೂ ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಭಾಳಷ್ಟು ದೊಡ್ಡ ಶಕ್ತಿ ಕೊಟ್ಟು ಇಡೀ ಏಷ್ಯಾದಲ್ಲೇ ಭಾಳ ದೊಡ್ಡ ವಿಶ್ವವಿದ್ಯಾಲಯ ಆಗಲಿಕ್ಕೆ, ನಮ್ಮ ಧ್ವಜ ಹಾರಿಸಲಿಕ್ಕೆ ಬಹುಸಂಖ್ಯಾತ ಕಾರಣರು ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರದ ವಿದ್ಯಾರ್ಥಿಗಳು ಅನ್ನೋದನ್ನು ನಾವು ಮರಿಬಾರ್ದು. ಭಾಳ ಪ್ರತಿಭಾವಂತ ವಿದ್ಯಾರ್ಥಿಗಳು. ನಿಮ್ಮ ಬಗ್ಗೆ ನನಗೆ ಅಪಾರವಾದಂಥ ಪ್ರೀತಿ, ಗೌರವ. ನಾನೇನು ಕೋಲಾರ ಜಿಲ್ಲೆಯಲ್ಲಿ ಹುಟ್ಟಿಲ್ಲ, ನಾನು ಹುಟ್ಟಿದ ಚಿತ್ರದುರ್ಗ ಜಿಲ್ಲೆ. ಆದರೆ ನನ್ನ ಅಟ್ಯಾಚ್ಮೆಂಟ್ ನಮ್ಮ ಗೋಪಾಲ್ ಗೌಡರು ಹೇಳ್ತಾರೆ, ನಮ್ಮ ಮಾನ್ಯ ಸಿಂಡಿಕೇಟ್ ಸದಸ್ಯರು, ಸ್ವಾಮಿ ನೀವು ಕೋಲಾರದವರೇ, ನಾನು ಹುಟ್ಟಿದ ಚಿತ್ರದುರ್ಗ ಜಿಲ್ಲೆ. ಅದು ನನ್ನ ಅಟ್ಯಾಚ್ಮೆಂಟು. ನನ್ನ ಬಹುಸಂಖ್ಯಾತ ನಮ್ಮ ವಿದ್ಯಾರ್ಥಿ ಮಿತ್ರರೆಲ್ಲ ಈ ಭಾಗದಿಂದ ಬಂದಿರ್ತಕ್ಕಂಥವ್ರು ಎಲ್ಲ ಗಟ್ಟಿ ಕಾಳುಗಳೇ. ನಿಮ್ಮ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಕಮ್ಮಿ ಇಲ್ಲ, ಎಲ್ಲ 90+, ಇನ್ಕ್ಲೂಡಿಂಗ್ ಇವರ ಹೆಣ್ಮಕ್ಳು ಎಲ್ಲ 90+ ಮಾರ್ಕ್ಸು. ಹಾಗಾಗಿ ನಿಮ್ಮಗಳ ಬಗ್ಗೆ ನನಗೆ ಅಪಾರವಾದಂಥ ಪ್ರೀತಿ ಇದೆ. ಹಾಗಾಗಿ ಇರ್ತಕ್ಕಂಥ ಅವಕಾಶವನ್ನು ಭಾಳ ಚೆನ್ನಾಗಿ ಬಳಸ್ತಕ್ಕಂದ್ರೆ ತುಂಬ ನಾವೆಲ್ಲ ಹಳ್ಳಿಗಾಡಿನಿಂದ ಬಂದಂಥವ್ರು. ನಾವು ದನಪನ ಕಾದು ಕುರಿ ಕಾದು ಬಂದವರಿಗೆ ಇಲ್ಲಿನ ಬಹುಸಂಖ್ಯಾತರು ಹಳ್ಳಿಗಾಡಿಂದ ಬಂದಿರ್ತಕ್ಕಂಥವ್ರು. ನಮ್ಮ ಬೆಂಗಳೂರು ಯೂನಿವರ್ಸಿಟಿ ಜ್ಞಾನ ಭಾರತಿ ಕ್ಯಾಂಪಸ್ಸಲ್ಲಿ 5 ಗಂಟೆಗೆ ಹೋಗಿ ಕುತ್ಕೊಂಡು ನಮ್ಮ ಹೆಣ್ಮಕ್ಳು ಹಾಸ್ಟ್ಲಿಗೆ ಹೋದರೆ ಬೆಳಗಿನ ಜಾವ ಕುತ್ಕೊಂಡು ಓದ್ತಿರ್ತಾವೆ. ಯಾವ ಊರಮ್ಮ? ಸರ್ ನನ್ನ ಮಾಲೂರು, ನನ್ನ ಮಳಬಾಗ್ಲು, ನನ್ನ ಕೋಲಾರ, ಅಂದರೆ ಎಲ್ಲವೂ ದೊಡ್ಡ ದೊಡ್ಡ ಆಫೀಸರ್ಸ್ ಆಗ್ತಾರೆ. ಹಾಗಾಗಿ ಯಾಕೆ ನಾನು ಈ ಎಲ್ಲ ವಿಷಯ ನಿಮ್ಗೆ ಗಮನಕ್ಕೆ ತರ್ತೀನಿ ಅಂದರೆ, ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಭಾಳ ಇನ್ನೂ ಸದೃಢವಾಗಿ ಬೆಳಿಬೇಕು, ಜನ ಸಮುದಾಯಕ್ಕೆ ಹತ್ತಿರ ಆಗಬೇಕು, ನಮ್ಮ ವಿದ್ಯಾರ್ಥಿಗಳು ಬಹಳ ಉನ್ನತ ಸ್ಥಾನಗಳಿಗೆ ಹೋಗಲಿ ಅನ್ನುವಂಥದ್ದು ನಮ್ಮ ಆಸೆ. ಹಾಗಾಗಿ ಈ ಥರದ ಒಂದು ಕಾರ್ಯಕ್ರಮ, ಯಾಕೆಂದರೆ ಈ ಮಾಹಿತಿ ಆಯುಕ್ತಗಳು ಇಷ್ಟೊಂದು ಸಂಖ್ಯೆಯಲ್ಲಿ ನೋಡಿ, 5 ಜನ 7 ಜನ ಬರಬೇಕಿತ್ತು. 5 ಜನನೂ ಕೂಡ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅಪಾರವಾದ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವ್ರು. ಅವ್ರಿಗಿರ್ತಕ್ಕಂಥ ಅನುಭವ, ಅವರ ಭಾಳಷ್ಟು ಅವ್ರು ಕೊಟ್ಟಿರ್ತಕ್ಕಂಥ ಮಾಹಿತಿ, ಹೇಗೆ ಮಾಹಿತಿ, ಯಾಕೆಂದರೆ ಭಾಳ ಸಂದರ್ಭದಲ್ಲಿ ನಮಗೆ ಸಿಗ್ತಕ್ಕಂಥ ಮಾಹಿತಿ, ಭಾಳ ಸಂದರ್ಭದಲ್ಲಿ ನಮಗೆ ಮಾಹಿತಿ ಕೊರತೆಯಿಂದ ದೊಡ್ಡ ದೊಡ್ಡ ಸಮಸ್ಯೆಗಳಾಗ್ತವೆ. ಹಾಗಾಗಿ ಮಾಹಿತಿ ಹಕ್ಕು ಬಂದ ಮೇಲೆ ವಿಶೇಷವಾಗಿ ಈ ಬಾರಿಯ ತಂಡಕ್ಕೆ ನಾನು ಅವ್ರು ಎಷ್ಟು ಆಕ್ಟಿವ್ ಆಗಿದ್ದಾರೆ ಅಂದರೆ, ಇಡೀ ರಾಜ್ಯ ಪ್ರವಾಸ ಮಾಡ್ತಾರೆ ಮತ್ತು ಭಾಳ ನಿರ್ದಾಕ್ಷಿಣ್ಯವಾಗಿ ನ್ಯಾಯ ಧರ್ಮದ ಪರವಾಗಿ ಅವರ ಆದೇಶಗಳನ್ನು ಕೊಡೋ ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ನಾನು ಇಡೀ ಆಯೋಗಕ್ಕೆ ನಾನು ಹೃತ್ಪೂರ್ವಕ ಒಂದು ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ.
ಏಕೆಂದ್ರೆ 2 ಅವಧಿಗಳ ಕಾಲ ನಾನು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಸದಸ್ಯನ ಕೆಲಸ ಮಾಡಿರ್ತಕ್ಕಂಥ ನಮ್ಮ ಡಾಕ್ಟರ್ ರುದ್ರಣ ಅರ್ತಿಕೋಟೆ ಅವರು ಪತ್ರಕರ್ತರು, ಬದ್ರುದ್ದೀನ್ ಪತ್ರಕರ್ತರು, ರಾಜಶೇಖರ್, ನೀವೆಲ್ಲ ನೋಡಿದಿರಿ ನನ್ನ ಡೆವಲಪ್ಮೆಂಟ್. ಸೊ ಒಂದು ಆಯೋಗ ಇವತ್ತು ಜನಸಾಮಾನ್ಯರ ಪರ ತೀರ್ಪನ್ನ ಕೊಡ್ತಕ್ಕಂತಹ, ಆದೇಶವನ್ನ ಕೊಡ್ತಕ್ಕಂತಹ, ಇದು ಸರಿ ಇದೆ, ಇದು ತಪ್ಪಿದೆ, ಎಲ್ಲರೂ ಮಾಲಿಫೈಡ್ ಇಂಟೆನ್ಷನ್ಸ್ ಇದ್ದಾಗ ಇದರಲ್ಲಿ ಏನೋ ಒಂದಿದೆ, ಇದು ಪ್ರಜೆಗಳಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡುವ ಮನಸ್ಸಿರ್ತಕ್ಕಂಥ ನಮ್ಮ ಎಲ್ಲ ಆಯುಕ್ತಗಳು ಇರ್ತಕ್ಕಂಥದ್ದು ಬಹಳ ಆಕ್ಟಿವ್ ಆಯೋಗ. ಮತ್ತೆ ಜನರಿಗೆ ಈ ಥರದೊಂದು ಮಾಹಿತಿ ಆಯೋಗ ಇದೆ, ನಾವು ಕೂಡ ಅವ್ರನ್ನ ಸಂಪರ್ಕ ಮಾಡ್ಬೋದು ಅಂತ ಗೊತ್ತಾಗ್ತಕ್ಕಂಥ ಆಯೋಗ ಇವತ್ತು ನಮ್ಮ ಕೋಲಾರ. ನಾನು ಕೂಡ ಕೊಪ್ಪಳ ವಿಶ್ವವಿದ್ಯಾಲಯದ ಕುಲಪತಿಯಾಗಿ ಕೂಡ ಒಂದು ಕಾರ್ಯಕ್ರಮ ಮಾಡಿದಾಗ ಅವರೆಲ್ಲರೂ ಕೂಡ ಅವ್ರು ಬಂದಿದ್ರು. ನನ್ನ ಆಹ್ವಾನದ ಮೇರೆಗೆ ಅವರೆಲ್ಲ ಅವರ ಕಾರ್ಯದ ಒತ್ತಡದ ನಡುವೆ ಇವತ್ತು ಬಂದು ನಮ್ಮ ಜೊತೆ ಇಷ್ಟೊಂದು ವೇಳೆಯನ್ನು ಕಳೆದಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಷಯ. ಹಾಗಾಗಿ ನಾನು ನಮ್ಮ ಕೋಲಾರ ಜಿಲ್ಲಾಡಳಿತ ಮತ್ತು ನಮ್ಮ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಪರವಾಗಿ ನಿಮಗೆ ನಾನು ಎಲ್ಲರೂ ಕೂಡ ಆಭಾರಿಯಾಗಿದೆ ಎನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆ ಈ ಥರದ ಸಂವಾದ ಬೇಕು, ಯಾಕೆ ಈ ಮಾಹಿತಿ ಬೇಕು ಅಂದರೆ ಭಾಳ ಜನ ನಾನು ನೋಡಿದ್ದೀನಿ, ನೇರ ಬಹಳಷ್ಟು ಜನಕ್ಕೆ ಗೊತ್ತಿರಲ್ಲ ಯಾವ ರೀತಿ ಅರ್ಜಿ ಹಾಕಬೇಕು, ಯಾವುದನ್ನು ಕೇಳಬೇಕು, ಯಾವುದನ್ನು ಕೇಳಬಾರ್ದು, ಮಾಹಿತಿ ಕೇಳಿದಾಗ ಎಷ್ಟು ಅವಧಿ ಇರುತ್ತೆ, ಏನಿಲ್ಲ ಕೆಲವರು ನೋಡ್ತಾರೆ ನಾವು ಆ್ಯಕ್ಟಿವಿಸ್ಟು, ತಗೊಳ್ರಿ ಅರ್ಜಿ ಬರ್ಕೊಟ್ಬಿಡ್ರಿ ರೀ ಸಮಯ ಅಂತಾರೆ. ಇಲ್ಲಪ್ಪ ನೀನು ಕೊಟ್ಟೋಗು, ನಾನು ನೋಡ್ತೀನಿ ಅಂತ ಅಧಿಕಾರಿ ಕೇಳೋ ಸೌಜನ್ಯ ಕೊಡ್ಬೇಕು ಸಮಯ, ಸ್ಪಾಟಲ್ಲಿ ಕೊಡ್ರಿ, ಇಲ್ಲ ನಾವು ಇನ್ಫಾರ್ಮೇಷನ್ ಕಮಿಷನ್ಗೆ ಹೋಗ್ತೀವಿ, ಈ ಥರ. ಹಾಗಾಗಿ ಎರಡೂ ಕಡೆ ಇದೆ ಅದು, ಒಂದೇ ಕಡೆ ಬ್ಯಾಲೆನ್ಸ್ ಇಲ್ಲ. ಕೆಲವು ಅಧಿಕಾರಿಗಳು ಬೇಕು ಅಂತ ಮಾಹಿತಿಯನ್ನ ಮರೆ ಮಾಡ್ತಕ್ಕಂಥ ಪ್ರಕರಣಗಳು ಇದಾವೆ, ಕೆಲವರು ಅಧಿಕಾರಿಗಳ ಬಗ್ಗೆ ಸುಮ್ಮನೆ ಮಾಹಿತಿ ಕೇಳೋ ಪ್ರಕರಣಗಳು ಇದಾವೆ, ಇಲ್ಲ ಅಂತ ನಾನು ಹೇಳಲ್ಲ. ಹಾಗಾಗಿ ಇದನ್ನ ಮಾಹಿತಿ ಹಕ್ಕು ಎಷ್ಟು ಸಮೃದ್ಧವಾಗಿದೆ ಅಂದರೆ ಇದನ್ನ ನಮ್ಮ ಅಭಿವೃದ್ಧಿಯ ದೃಷ್ಟಿಯಿಂದ, ಒಳಿತಿನ ದೃಷ್ಟಿಯಿಂದ ಅರ್ಥಪೂರ್ಣವಾಗಿ ಬಳಸ್ತಕ್ಕಂಥದ್ದು ನಾವು ಮಾಡಬೇಕಾಗಿರ್ತಕ್ಕಂಥದ್ದು. ವಿಶೇಷವಾಗಿ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ಪ್ರಜೆಗಳಾಗಿ ಇವತ್ತು ಡಾಕ್ಟರ್ ಮಮತಾ ಅವರು ನನಗೆ ಗೊತ್ತಿದೆ 2011ರಲ್ಲಿ ಐ ಥಿಂಕ್ ಶಿ ವಾಸ್ ಆಲ್ಸೋ ಪಾರ್ಟ್ ಆಫ್ ಸಕಾಲ್. ಇವತ್ತಿನ ಕರ್ನಾಟಕ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಂತ ಡಾಕ್ಟರ್ ಶಾಲಿನಿ ರಜನೀಶ್ ಅವರು, ನಮ್ಮ ಡಾಕ್ಟರ್ ಮಮತಾ ಅವರು ನನಗೆ ಗೊತ್ತಿದೆ 2011ನಲ್ಲಿ ಸಕಾಲ ಮಾಡಿದಂಥ ಸಂದರ್ಭದಲ್ಲಿ 7 ದಿನಗಳ ಒಳಗಾಗಿ ನೀವು ಏನು ದಾಖಲೆ ಕೇಳ್ತೀರಿ ಆ ದಾಖಲೆಯನ್ನು ಒದಗಿಸ್ಬೇಕು ಅಂತ ಕಾಯ್ದೆ ಮಾಡಿದಂಥ ಪ್ರಥಮ ರಾಜ್ಯ ಕರ್ನಾಟಕ ರಾಜ್ಯ ಅನ್ನೋದನ್ನು ಮರಿಬೇಕು. ಮುಂಚೆ ಏನಾಗ್ತಿತ್ತು, ಯಾವ್ದಾದ್ರು ಒಂದು ದಾಖಲೆ ಕೇಳಿದ್ರೆ ಇವತ್ತು ನಮ್ಮ ಬಹುಸಂಖ್ಯಾತ ಮಕ್ಕಳು ಬರ್ತಿರಪ್ಪ, ಒಂದು ಇನ್ಕಮ್ ಸರ್ಟಿಫಿಕೇಟ್ಗೆ ತಿಂಗಳಾನ್ಗಟ್ಲ ಇವನ ಹತ್ರ ಹೋಗೋ ಅವನ ಹತ್ರ ಹೋಗೋನ. ಈ ವಿಶ್ವವಿದ್ಯಾಲಯಗಳಲ್ಲೂ ಅಷ್ಟೇನೆ, ಈಗ ಒಂದು ಮಾರ್ಕ್ಸ್ ಕಾರ್ಡ್ಸಿಗೆ ಎಷ್ಟೆಷ್ಟು ವರ್ಷ ಜನ ಸುತ್ತುವಂಥ ಪರಿಸ್ಥಿತಿ. ನಾನು ಎಲ್ಲವನ್ನೂ ಕೂಡ ಬಹಳ ಚೆನ್ನಾಗಿದೆ ಅಂತ ನಾನು ಹೇಳೋದಿಲ್ಲ. ಹಾಗಾಗಿ ಸುತ್ತಿ ಚಪ್ಪಲಿ ಸೌಸಿ ಒದ್ದಾಡೋವಂಥ ಕಾಲ ಹೊರಟೋಯ್ತು. ಹಾಗಾಗಿ ಡಿ ಸಿ ಅವ್ರ ಬೆಳಗ್ಗೆ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದರು, ಎಲ್ಲ ಮಾಹಿತಿನೂ ಕೂಡ ಇವತ್ತು ನಮಗೆ ಲಭ್ಯ ಇದೆ, ಅದನ್ನು ನಾವು ಪಡಿಬೋದು, ಯಾರು ಬೇಕಾದ್ರೂ ಪಡಿತಕ್ಕಂಥ ಒಂದು ಶಕ್ತಿ, ಸಾಮರ್ಥ್ಯ, ತಂತ್ರಜ್ಞಾನ ಇವತ್ತಿದೆ. ಆ ನಿಟ್ಟಿನಲ್ಲಿ ಇವತ್ತು ಈ ಮಾಹಿತಿ ಹಕ್ಕು ಅಧಿನಿಯಮವನ್ನು ಅರ್ಥಪೂರ್ಣವಾಗಿ ಒಳ್ಳೆಯದಕ್ಕೋಸ್ಕರ, ಯಾಕೆಂದರೆ ನೀವು ಸುಮ್ಮನೆ ಈಗಾಗಲೇ ನಮ್ಮ ಅನೇಕ ಗೌರವಾನ್ವಿತ ನಮ್ಮ ಮಾಹಿತಿ ಆಯುಕ್ತರು ಹೇಳಿದರು, ಯಾವುದೋ ಒಂದು ರೋಡು ರಿಪೇರಿ ಎಷ್ಟೋ ವರ್ಷ ಬರೀ ಮಡ್ ರೋಡ್ ಇರುತ್ತಲ್ಲ, ಹಾಕಿರ್ತಾರೆ ಬೋರ್ಡ್, ಗೊತ್ತಿರಲ್ಲ ಯಾರಿಗೋ. ಸುಮ್ಮನೆ ನೀವು ಒಂದು ಇನ್ಫಾರ್ಮೇಷನ್ ಆ್ಯಕ್ಟಲ್ಲಿ ಕೇಳಿ ಇಮಿಡಿಯೇಟಾಗಿ ಟಾರ್ ರೋಡ್ ಆಗ್ಬಿಡುತ್ತೆ, ಮಣ್ ರೋಡ್. ಯಾಕೆಂದ್ರೆ ಸ್ವಲ್ಪ ಅವ್ನು ಮಾಹಿತಿ ಕೇಳ್ತಾನೆ ಅಂತ ಆ ಭಯ ಇದೆಯಲ್ಲ, ಮಾಹಿತಿ ಕೇಳ್ತಾನೆ ಎನ್ನುವಂಥ ಭಯ ನಿಮ್ಮ ಅಭಿವೃದ್ಧಿಗೆ ಅದು ಪೂರಕ ಆಗ್ತದೆ, ಪ್ರೇರಕ ಆಗ್ತದೆ ಅನ್ನುವಂಥದ್ದು. ಈ ಥರ ಅಭಿವೃದ್ಧಿಯ ಪ್ರಕ್ರಿಯೆಯಲ್ಲಿ ಅಥವಾ ನಮ್ಮದೇ ವೈಯಕ್ತಿಕ ಸಮಸ್ಯೆಗಳಿದ್ದಂಥ ಸಂದರ್ಭದಲ್ಲಿ ಈ ಮಾಹಿತಿ ಹಕ್ಕೋದ್ಯಮದ ಎಲ್ಲ ಪರಿಚ್ಛೇದಗಳನ್ನು ನೀವು ಅರ್ಥ ಮಾಡಿಕೊಂಡ್ರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಿಮಗೆ ಒಳ್ಳೆಯದಾಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ, ಈ ಥರದ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ನಾವು ಹಾಕ್ಕೋಬೇಕು ಅನ್ನುವಂಥ ಉದ್ದೇಶ ಇದೆ. ಇನ್ನು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಭಾಳಷ್ಟು, ಏಕೆಂದರೆ ಒಳ್ಳೆ ಭವಿಷ್ಯ ಇದೆ. ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಶಕ್ತಿನೇ ನಮ್ಮ ವಿದ್ಯಾರ್ಥಿಗಳು, ವೆರಿ ಟ್ಯಾಲೆಂಟೆಡ್, ಕಲ್ಚರಲಿ ಸಾಂಸ್ಕೃತಿಕವಾಗಿ ಭಾಳ ಪ್ರತಿಭಾವಂತರಿದ್ದೀರಿ, ಕ್ರೀಡೆಯಲ್ಲೂ ನಾವು ಟಾಪ್ ಇದ್ದೀವಿ, ಓದೋದ್ರಲ್ಲೂ ಟಾಪ್ ಇದ್ದೀರಿ, ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೂ ಟಾಪಲ್ಲಿದ್ದೀರಿ. ಇಡೀ ರಾಜ್ಯದಲ್ಲಿ ಕೋಲಾರ ವಿದ್ಯಾರ್ಥಿಗಳೇ ಜಾಸ್ತಿ ಓದಿಸಿ 5 ಜನ ಪಾಸಾಗಿದ್ದೀರಿ. ಅದನ್ನು ಹಾಗೆ ಮುಂದುವರಿಸತಕ್ಕಂತಹ ಇವತ್ತು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಯಾರೂ ಚಿನ್ನದ ತಟ್ಟೆಯಲ್ಲಿಟ್ಟು ನಿಮ್ಗೆ ಅವಕಾಶಗಳನ್ನು ಕೊಡೋದಿಲ್ಲ. ನಿಮ್ಮ ವಿನಯ, ವಿಧೇಯತೆ, ಪರಿಶ್ರಮ, ಶ್ರದ್ಧೆ, ಗುರು ತೋರಿದ ಮಾರ್ಗ, ನಿಮ್ಮ ಅಪ್ಪ ಅಮ್ಮನ ಕನಸನ್ನು ನನಸು ಮಾಡ್ತಕ್ಕಂಥ ಇದು ಇಷ್ಟೇ ನಿಮ್ಮ ಇಡೀ ಜೀವನ ಕಟ್ತಕ್ಕಂಥ ಸೊಲ್ಯೂಷನ್ ಏನಪ್ಪ ಅಂದರೆ ವಿನಯ, ವಿಧೇಯತೆ, ಕಠಿಣ ಪರಿಶ್ರಮ, ಶ್ರದ್ಧೆ, ಗುರು ತೋರಿದ ಮಾರ್ಗ. ನಿಮ್ಮ ಅಪ್ಪ ಅಮ್ಮ ಏನು ಕನಸು ಕಾಣ್ತಾರೆ, ಎಷ್ಟು ಜನ ಮಿನಿಸ್ಟರ್ಸ್ ಆಗ್ತಿರೋ, ಆಫೀಸರ್ಸ್ ಆಗ್ತಿರೋ, ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋಗ್ತಿರೋ, ಸಮಾಜಕ್ಕೆ ಒಳಿತನ್ನು ಮಾಡ್ತಕ್ಕಂಥ ಮನಸ್ಸನ್ನು ಬೆಳೆಸ್ಕೊಳ್ಳಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂತಹ ಭಾರತ ಸಂವಿಧಾನ ಮತ್ತು ಅವ್ರು ಕೊಟ್ಟಿರ್ತಕ್ಕಂತಹ ಸಮ ಸಮಾಜದ ಕನಸನ್ನು ಎಲ್ಲರೂ ಸೇರಿ ಜೊತೆಯಾಗಿ ನನಸು ಮಾಡೋಣ ಅನ್ನುವಂಥ ಮಾತನ್ನು ಹೇಳ್ತಾ, ಯಾವುದೇ ಜಾತಿಯ, ಯಾವುದೇ ಧರ್ಮದ, ಯಾವುದೇ ಹಿನ್ನೆಲೆಯ ಒಬ್ಬ ವ್ಯಕ್ತಿ ನಿಮ್ಮ ಹತ್ರ ಬಂದಾಗ
ಅವರ ಕಣ್ಣೀರನ್ನು ಒರೆಸ್ತಕ್ಕಂಥ ಮನಸ್ಥಿತಿಯನ್ನು ಬೆಳೆಸ್ಕೊಂಡಾಗ ಮಾತ್ರ ನೀವು ಪಡೆದಂಥ ಡಿಗ್ರಿಗಳಿಗೆ ನಿಮ್ಮ ಸ್ಥಾನಮಾನಕ್ಕೆ ಬೆಲೆ ಬರ್ತದೆ. ಆ ಮನಸ್ಥಿತಿಯನ್ನು ಬೆಳೆಸ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಬಹಳಷ್ಟು ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ನಡೆಸಲಿಕ್ಕೆ ಕಾರಣರಾದಂಥ ನಮ್ಮ ಎಲ್ಲ ಸ್ಟ್ಯಾಚ್ಯೂಟರಿ ಆಫೀಸರ್ಸು, ಡಾಕ್ಟರ್ ಕುಮುದ ಅವ್ರ ಇಡೀ ಟೀಮ್ಗೆ, ನಮ್ಮ ರಮೇಶು, ನಮ್ಮ ಗೌರವಾಂತ ಸಿಂಡಿಕೇಟ್ ಮತ್ತು ಅಕಾಡೆಮಿಕ್ ಕೌನ್ಸಿಲ್ ಮೆಂಬರ್ಸು, ನಮ್ಮ ನಾನ್ ಟೀಚಿಂಗ್ ಸ್ಟಾಫು ಮತ್ತು ನಮ್ಮ ಎಲ್ಲ ನಮ್ಮ ಮಾಧ್ಯಮ ಬಂಧುಗಳು ಮತ್ತು ಇನ್ನೂ ಭಾಳಷ್ಟು ಜನ ಈ ಕಾರ್ಯಕ್ರಮದಲ್ಲಿ ಭಾಳ ಕಷ್ಟಪಟ್ಟು ಭಾಳ ಶಾರ್ಟ್ ಸ್ಪ್ಯಾನ್ನಲ್ಲಾದರೂ ಒಂದು 3 ಸರಿ ಮುಂದಕ್ಕೆ ಹೋಯ್ತು ಈ ಕಾರ್ಯಕ್ರಮ. ಇವತ್ತು ಈ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ತಾವೆಲ್ಲ ಸೇರಿ ಮಾಡಿದ್ದೀರಿ. ಹಾಗಾಗಿ ಇದು ಒಬ್ಬ ವ್ಯಕ್ತಿ ಒಂದು ಕೈಯಿಂದ ಚಪ್ಪಾಳೆ ಹೊಡೆಯೋಕ್ಕಾಗಲ್ಲ. ಎಲ್ಲ ಜನ ಸಮುದಾಯವನ್ನು, ಇಡೀ ವಿಶ್ವವಿದ್ಯಾಲಯ ಒಂದು ಕುಟುಂಬ ಇದು. ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಇಸ್ ಅ ಫ್ಯಾಮಿಲಿ. ನಮ್ಮ ಕಷ್ಟ ಸುಖಗಳನ್ನು ನಾವು ಮಾತನಾಡಿಕೊಂಡು ಎಲ್ಲರೂ ಒಳತಾಗ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲರೂ ಜೊತೆ ಸೇರಿ ನಾವು ಕೆಲಸ ಮಾಡಿದರೆ ಖಂಡಿತ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಜಾಗತಿಕ ಮಟ್ಟದಲ್ಲಿ ಒಂದು ದಿವಸ ಉನ್ನತ ವಿಶ್ವವಿದ್ಯಾಲಯ ಆಗ್ತದೆ. ಆ ಎಲ್ಲ ಲಕ್ಷಣಗಳು ಈ ವಿಶ್ವವಿದ್ಯಾಲಯಕ್ಕಿದೆ.